ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವೀಟ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನೆನ್ನೆನೆ ಮೈದಾ ಹಿಟ್ಟು, ಚಿರೋಟಿ ರವೆ ಎಲ್ಲ ತಂದಿಟ್ಕೊಂಡಿದ್ದೀನಿ. ಚಿರೋಟಿ ರವೆ ಚಿರೋಟಿ ಮಾಡೋದಕ್ಕೆ ಅಂದ್ಬಿಟ್ಟು ಇದು ಎರಡೂ ಇರಲಿಲ್ಲ. ಹಾಗಾಗಿ ನಾನು ಮೊದಲು ಸ್ನ್ಯಾಕ್ಸ್ ಮಾಡಿ, ಅಂದರೆ ಖಾರ ಕುರ್ದಿಂಡಿ ಮಾಡಿ, ಆಮೇಲೆ ಈಗ ಸಿಹಿ ಮಾಡಬೇಕಾಗಿ ಬಂತು. ಮೊನ್ನೆನೇ ತಂದೆ ನಾನು ಸ್ನ್ಯಾಕ್ಸ್ ಮಾಡಿ, ಸಂಜೆನೇ ತೊಗೊಂಡು ಬಂದೆ, ಸೋಮವಾರನೇ. ಆದರೆ ನೆನ್ನೆ ನನಗೆ ಮಾಡೋಕ್ಕಾಗಲಿಲ್ಲ. ಹೋಲ್ ಡೇಸ್ ಅದು ಆ ಕೆಲಸ ಈ ಕೆಲಸ, ಇವಾಗ ಮಾಡೋಣ ಆಮೇಲೆ ಮಾಡೋಣ. ಚಿರೋಟಿ ಮಾಡಿ ಅದು ಒತ್ತೋದು, ರೋಲ್ ಮಾಡೋದು, ಅದ್ರ ಮೇಲೆ ಪೌಡರ್ ಡಸ್ಟಿಂಗ್ ಮಾಡೋದು, ಶುಗರ್ ಪೌಡರ್ ಡಸ್ಟಿಂಗ್ ಮಾಡೋದು ಎಲ್ಲ ಸಾನುಗೆ ತುಂಬಾ ಇಷ್ಟ. ಅದಕ್ಕೆ ಸರಿ ಸಂಜೆ ಸಾನು ಬಂದ ಮೇಲೆ ಮಾಡೋಣ, ಅವಳಿಗೂ ಖುಷಿ ಆಗುತ್ತಲ್ವ, ಮಮ್ಮ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಬೆಳಗ್ಗೆಯಿಂದನೂ ಬೇರೆ ಕೆಲಸ ಬೇಗ ಮುಗಿಸ್ಕೊಂಡು ಬಿಡೋಣ, ಇದನ್ನು ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಂಜೆ ಆಗೋ ತನಕ ಬೇರೆ ಬೇರೆ ಕೆಲಸಗಳೇ ಹುಟ್ಕೊಳ್ತು, ಏನೂ ಮಾಡೋಕ್ಕಾಗಲಿಲ್ಲ ನೆನ್ನೆ. ಆ್ಯಂಡ್ ಇನ್ನೂ ಒಂದು ಅಂದರೆ ಸಾನು ನೆನ್ನೆ ರೆಸಾರ್ಟ್ಗೆ ಹೋಗಿದ್ಲು. ಸೊ ಇವತ್ತು ಬುಧವಾರ, ನೆನ್ನೆ ಮಂಗಳವಾರ ಅಲ್ವಾ, ನೆನ್ನೆ ಹೋಗಿದ್ದಿದ್ದು. ಅವರ ಸ್ಕೂಲಿಂದ ಆ್ಯಕ್ಚುಲಿ ಅವರು ಮೊದಲು ಫೀಲ್ಡ್ ಟ್ರಿಪ್ ಅಂತ ಹೇಳಿದ್ರು, ಫೀಲ್ಡ್ ಟ್ರಿಪ್ಗೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಅದೊಂಥರ ಪಿಕ್ನಿಕ್ ಆಗೋಯ್ತು, ರೆಸಾರ್ಟ್ಗಂತೆ ಕರ್ಕೊಂಡು ಹೋಗೋದು, ಅಲ್ಲೇನು ಕಲಿತಾರೆ ಅವರು ಅಂದ್ಬಿಟ್ಟು ನಾವು ಸುಮ್ಮನಿದ್ವಿ. ಆಮೇಲೆ ಪಿಕ್ನಿಕ್ಗೆ 2000 ರೂಪೀಸ್ ನೀವು ಕೊಡಬೇಕಾಗತ್ತೆ, ಇಂಟ್ರೆಸ್ಟ್ ಇರೋರು ಬರ್ಬೋದು, ಇಲ್ಲಾಂದ್ರೆ ಇಲ್ಲ ಅಂದರು. ನಾವು ಯಾವ ರೆಸಾರ್ಟಿಗೆ ಚೂಸ್ ಮಾಡಿದ್ರು ಅದು ನೋಡಿದ್ವಿ. ಅದರಲ್ಲಿ ಅಷ್ಟೊಂದು ಒಳ್ಳೆ ಗೇಮ್ಸ್ ಅದು ಇದು ಏನೂ ಇರಲಿಲ್ಲ, ಎಂಜಾಯ್ ಮಾಡುವಂಥದ್ದು ಏನು ಇರಲಿಲ್ಲ. ಅದಕ್ಕೆ ಕಳ್ಸೋದ ಬೇಡವಾ, ನಾವೇ ಯಾವಾಗಲಾದ್ರೂ ಚೆನ್ನಾಗಿರೋ ರೆಸಾರ್ಟ್ಗೆ ಹೋಗ್ಬೋದಲ್ವಾ ಅಂತ ನಾವು ಸುಮ್ಮನೆ ಇದ್ವಿ. ನಮ್ಮ ಸಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ, ನಾನು ಅವ್ರ ಜೊತೆಗೆ ಹೋಗಬೇಕು ಅಂದ್ಕೊಂಡು ಹೇಳಿದ್ಲಾ, ಸರಿ ಹೋಗಲಿ, ಫಸ್ಟ್ ಟ್ರಿಪ್ಪು ಫ್ರೆಂಡ್ಸ್ ಜೊತೆ ಹೋಗಲಿ ಅಂದ್ಬಿಟ್ಟು ಕಳಿಸಿದ್ವಿ. ಸೊ 1 ವಾರ 15 ದಿನದಿಂದನೇ ಇದೆಲ್ಲ ನಡೀತಾ ಇತ್ತು. ಸೊ ನೆನ್ನೆ ಹೋಗಿ ಬಂದಿದ್ದ ಅವಳು ಲೇಟು, ಅದು ಒಂದು ರೀಸನ್ನೇ ಅಂದ್ಕೊಳ್ಳಿ ನೆನ್ನೆ ಮಾಡದೇ ಇರೋದಕ್ಕೆ. ಸೊ ಇವತ್ತು ಅವಳು ಕಾಯೋದು ಬೇಡ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿನ್ನೆ ಸಾನು ಬಂದ ಮೇಲೆ ಅವಳ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳಿದ್ದೀನಿ, ಆ ಕ್ಲಿಪ್ ಶೇರ್ ಮಾಡ್ತೀನಿ ನೋಡಿ. ಸೊ ಈಗ ನಾನು ಬಟ್ಟೆ ಮಡಿಸ್ತಾ ಇದ್ದೆ, ಸಖತ್ತು ಮಳೆ ಬರ್ತಾ ಇದೆ ಅಲ್ವಾ, ಒಳ್ಳೆಯದೇ. ನಾನು ಬರಬಾರ್ದು ಅಂತ ಏನು ಹೇಳ್ತಾ ಇಲ್ಲ, ತಣ್ಣಗಿದೆ ವಾತಾವರಣ. ಆ್ಯಂಡ್ ಯಾರಿಗೆ ನೀರು ನೆಸಸರಿ ಇದೆಯೋ, ಮಳೆ ನೆಸಸರಿ ಇದೆಯೋ, ಅವ್ರಿಗೆ ತುಂಬ ಚೆನ್ನಾಗಿ ನೀರು ಸಿಗಲಿ ಅಂತ ವಿಶ್ ಮಾಡ್ತೀನಿ. ನಮ್ಮೂರ ಕಡೆ, ಮೈಸೂರು ಕಡೆ, ನಗರದ ಕಡೆ ಎಲ್ಲನೂ ತುಂಬಾ ಮಳೆ ಅಂತೆ. ಒಂಥರ ರೈತರಿಗೆ ಒಳ್ಳೆಯದೇ ಅಲ್ವಾ. ನಮಗೆ ಮಳೆಯಿಂದ ಏನೂ ತೊಂದರೆ ಆಗ್ತಾಯಿಲ್ಲ, ನಾವು ಯಾತಕ್ಕೆ ಬೇಡ ಅನ್ನೋಣ. ಸೊ ಇಟ್ಸ್ ಗುಡ್, ನಮಗೂ ಕೂಡ ತಣ್ಣಗಿದೆ, ಗಿಡಗಳಿಗೆಲ್ಲ ಒಂದು ಎಷ್ಟು ನೀರು ಬೇಕೋ ಅದಕ್ಕೆ ಅಷ್ಟು ನೀರು ಸಿಗ್ತಾಯಿದೆ. ನಾವು ಅಷ್ಟೊಂದು ನೀರು ಹಾಕೋಕ್ಕಾಗಲ್ಲ, ಹಾಕಿಬಿಟ್ರೆ ಕುಂಡದಿಂದ ಕೆಳಗಡೆ ಬೀಳ್ತಾ ಇರುತ್ತೆ, ಕೆಳಗಡೆ ಮನೆಗೆ. ಅವರು ಅಯ್ಯೋ ನೀರು ಚೆಲ್ತಾ ಇದೆ ಅಂತ ಹೇಳ್ತಾರೆ. ಸೊ ಇನ್ ಅ ವೇ ಇಟ್ಸ್ ಗುಡ್. ಬಟ್ ಒನ್ ಥಿಂಗ್ ಏನಂದರೆ, ನಿನ್ನೆ ನಾನು ಬಟ್ಟೆ ಜಸ್ಟ್ ವಾಶ್ ಮಾಡಿ ಒಣಗಾಕಿದ್ದೆ, ಮಳೆ ಬಂದುಬಿಡ್ತು, ಎಳ್ಕೊಳ್ಳೋದು ಮರ್ತೋಯ್ತು, ಫುಲ್ಲು ಒದ್ದೆ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಇರಲಿ ಬಿಡು, ಈಗ ತೆಗಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು. ಸೊ ಇಷ್ಟಿದೆ ಸ್ನೇಹಿತರೆ ಇವತ್ತಿನ ಅಪ್ಡೇಟು. ಬನ್ನಿ ನಾನೀಗ ಸ್ವೀಟ್ಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅಂಟಿಲ್ ದೆನ್ ನೆನ್ನೆ ಸಾನು ಹೋಗಿ ಬಂದ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ, ಪ್ಲೀಸ್ ನೋಡಿ. ಹೇಳು ಸಾನು, ಹೆಂಗಿತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್? ಚೆನ್ನಾಗಿತ್ತು. ಏನು ಮಾಡಿದ್ರಿ ಬೆಳಿಗ್ಗೆ ಹೋದ ತಕ್ಷಣ? ಎಷ್ಟು ಗಂಟೆಗೆ ಹೋದ್ರಿ? ಇಲ್ಲಿ ಅಲ್ಲ, ಟೈಮ್ ನಂಗೆ ಗೊತ್ತಿಲ್ಲ, ಅವ್ರು ಅನೌನ್ಸ್ ಮಾಡಿದ್ರು, ಅವಾಗ ನಾವು ಹೋದ್ವಿ. ಮೊದಲು ಅಟೆಂಡೆನ್ಸ್ ತಗೊಂಡು ಆಮೇಲೆ ಹೋದ್ವಿ. ಅದು AC ಬಸ್ಸಸ್ಸಲ್ಲಿ ದೊಡ್ಡದು, ಅದರಲ್ಲಿ ಲೈಟ್ಸ್ ಇತ್ತು, ಸಾಂಗ್ಸ್ ಹಾಕ್ಬೋದಿತ್ತು. ಆಮೇಲೆ ಸಾಂಗ್ ಮೊದಲು ಅಂತಾಕ್ಷರಿ ಆಡಿದ್ವಿ. ಅವಾಗ ನಾವು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ತಲುಪಿದ್ವಿ. ಅಲ್ಲಿ ಹೋದ್ಮೇಲೆ ಬ್ರೇಕ್ಫಾಸ್ಟ್ ತಿಂದ್ವಿ. ಅವಾಗ ಇಡ್ಲಿ, ವಡಾ, ಕೇಸರಿ ಬಾತ್, ಸಾಂಬಾರ್, ಚಟ್ನಿ, ಬಾದಾಮ್ ಮಿಲ್ಕು ಅದಿತ್ತ. ಬ್ರೆಡ್ಡು ಇತ್ತು. ತಿಂದಮೇಲೆ ಗೇಮ್ಸ್ ಆಡಿಸಿದ್ರು. ಆಮೇಲೆ ನೆಕ್ಸ್ಟು ಪಾಟ್ರಿ ಆದಮೇಲೆ ಟೀಚರ್ಸ್ ಗೇಮ್ ಮಾಡಿಸಿದ್ರು. ಟೀಚರ್ಸ್ಗೆ ಅದು ಗ್ಲಾಸ್ದು ರೆಡ್ ಇರುತ್ತೆ, ಆಮೇಲೆ ಇನ್ನೊಂದು ಬರೀ ಒಂದು ಅದು ಆಡಿಸಿದ್ರು. ಆಮೇಲೆ ನೆಕ್ಸ್ಟು ಬಲೂನ್ ಊದೋದು, ಬರೀ ಒಬ್ಬರು ಎಲ್ಲ ಬಲೂನ್ ಇಟ್ಕೊಳ್ಬೇಕು, ಅದು ಆಡಿಸಿದ್ರು. ಯಾರು ಏನಾದರೂ ಅವ್ರಿಗೆ ಗಿಫ್ಟ್ ಕೊಟ್ಟರು, ಯಾರು ಸೋಲ್ದ್ರು ಅವ್ರಿಗೂ ಗಿಫ್ಟ್ ಕೊಟ್ಟರು. ನೆಕ್ಸ್ಟ್ ಲಂಚು ನೂಡಲ್ಸು, ರೈಸು, ಜಾಮೂನು, ಪೂರಿ, ಪನ್ನೀರ್ ಗೊಜ್ಜು, ಇದು ಕಾರ್ನ್ ಮತ್ತು ಇದು ಪೀಸ್ ಮಿಕ್ಸ್ ಮಾಡಿದ್ರು ಅದನ್ನು. ಆಮೇಲೆ ಮೊಸರನ್ನ ಅದು ತಿಂದಮೇಲೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಬಿಟ್ಟು ರೇನ್ ಡ್ಯಾನ್ಸಿಗೆ ಕರ್ಕೊಂಡು ಹೋದ್ರು. ಚೆನ್ನಾಗಿತ್ತು, ಸಾಂಗ್ಸು ಹಾಕಿದ್ರು.
ಮೊದಲು ಗರ್ಲ್ಸ್ ಮಾಡಿಬಿಟ್ಟು ಆಮೇಲೆ ಬಾಯ್ಸ್ಗೆ ಮಾಡಿಸಿದ್ರು. ನಮ್ಮ ಮೇಲೆ ಡ್ರೆಸ್ಸಿಂಗ್ ರೂಮ್ ಕರ್ಕೊಂಡು ಹೋಗಿದ್ರು. ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಹೊರಗಡೆ ಬಂದು ಶೂಸು ಕೂಂಬೆಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ ಅಲ್ಲೇ ಕೊಟ್ಟರು. ನಾವು ಹೋಗ್ಬಿಟ್ಟು ಐಸ್ ಕ್ರೀಮು ಮತ್ತು ಕೇಕ್ ಕೊಟ್ಟರು. ಆಮೇಲೆ ಬಂದ್ವಿ. ಬರುವಾಗ ನಾವು ಸ್ಕೂಲಿಂದ ಅಲ್ಲಿಗೆ ಹೋಗುವಾಗ ಲೈಟ್ಸ್ ಹಾಕಿರಲಿಲ್ಲ ಬಸ್ಸಲ್ಲಿ. ನಾವು ಸ್ಕೂಲ್ಗೆ ಹೋಗುವಾಗ ಲೈಟ್ಸ್ ಹಾಕಿದ್ರು, ಫುಲ್ ಕಲರ್ ಇತ್ತು, ಚೆನ್ನಾಗಿ. ಆ್ಯಂಡ್ ಬರುವಾಗ ಮಳೆ ಬರ್ತಾಯಿತ್ತು ಲೈಟಾಗೆ, ಆಮೇಲೆ ಸಣ್ಣ ಇತ್ತು, ರೇಂಬು ಕಾಣಿಸ್ತು. ಈಗ ನಾನು ಚಿರೋಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿರೋಟಿ ರವೆ, ಸಣ್ಣ ರವೆ ಅಂತಾರಲ್ಲ ಅದು 1.5 ಪಾವಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು 1.5 ಪಾವಷ್ಟು ಮೈದಾ ಹಿಟ್ಟು ಕೂಡ ತೊಗೊಳ್ತೀನಿ. ಚಿರೋಟಿ ರವೆಯಲ್ಲೇ ಫುಲ್ ಚಿರೋಟಿ ಮಾಡ್ತಾರೆ, ಬಟ್ ನಾನು ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಚಿರೋಟಿ ರವೆ ಉದುರುತ್ತೆ. ಸೊ 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಒಂದು ಚೂರು ಉಪ್ಪು ಹಾಕಿದ್ದೀನಿ. ಇದಕ್ಕೆ 2ರಿಂದ 3 ಸ್ಪೂನಷ್ಟು ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಡಾಲ್ಡಾ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ಯಾವುದಾದ್ರೂ ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಎಲ್ಲ ಕಡೆನೂ ರವೆ ಜೊತೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಆ ಥರ ಶೇಪ್ ಬರುತ್ತೆ, ಜಾಸ್ತಿ ಇಲ್ಲ, ಒಂದು ಚೂರು ಬಂದರೂ ಸಾಕು. ಅದಾದಮೇಲೆ ಚೆನ್ನಾಗಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಚಿರೋಟಿ ಮೇಲೆ ಡಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಸ್ವಲ್ಪ ಸಾಕು ಡಸ್ಟಿಂಗಲ್ವಾ. ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಕೂಡ ಮಿಕ್ಸಿ ಮಾಡ್ಕೊಳ್ತೀನಿ. ಅದು ಕಲಸಿ ನಾವು ಅರ್ಧ ಗಂಟೆಯಷ್ಟು ಇಡಬೇಕು. ಗಟ್ಟಿ ಇರಬೇಕು, ತುಂಬ ತೆಳ್ಳ ಮಾಡಬೇಡಿ. ಈಗ ನೋಡಿ ನಾನು 3ರಿಂದ 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಅದರ ಡಬಲ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಎರಡನ್ನೂ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ ಒಂಥರ ಲೈಟ್ ಕಲರ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸ್ಮೂದ್ ಆಗುತ್ತೆ. ಒಂಥರ ಗಟ್ಟಿ, ನಾವು ಕ್ರೀಮ್ ಇರುತ್ತಲ್ಲ ಕೇಕ್ ಮೇಲೆ, ಆ ಥರ ಆಗುತ್ತೆ. ಇದೇ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ, ತುಂಬ ಹೊತ್ತೇನು ತೊಗೊಳ್ಳೋದಿಲ್ಲ. ಈಗ ನೋಡಿ ಗಟ್ಟಿಯಾಗಿ ಕಲಸಿಟ್ಟಿದೆ, ಅದು ನೀರು ಹೀರ್ಕೊಂಡು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ. ಈ ಥರ ಸ್ಮೂತ್ ಆಗಬೇಕು ಅಂದರೆ ಇನ್ನು ಗಟ್ಟಿನೇ ಕಲಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಗಾಳಿ ಆಡೋದಕ್ಕೆ ಬಿಡಬಾರ್ದು. ಇದಕ್ಕೆ ತುಪ್ಪ ಎಣ್ಣೆ ಎಲ್ಲ ಸವರಬೇಕು ಅಂತೇನಿಲ್ಲ, ಹಾಗೆ ಇಟ್ಟು ನಡೆಯುತ್ತೆ. ಈಗ ಇದನ್ನು ಇನ್ನೊಂದ್ಸರಿ ನಾದ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಡಿವೈಡ್ ಮಾಡ್ಕೊಂಡು ಆದಮೇಲೆ ನಾನು ಒಂದಲ್ಲಿ ಅಂದರೆ ಹಾಫಲ್ಲಿ 6 ಪೀಸಸ್ನ ಮಾಡ್ಕೊಳ್ತೀನಿ. ಮತ್ತು ನಾವು ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ ಆ ಹದಕ್ಕೆ ನಾನು ಲಟ್ಟಿಸ್ಕೊಳ್ತೀನಿ. ಹಾಗಾಗಿ ಅಷ್ಟೇ ತೊಗೊಳ್ತಾ ಇದ್ದೀನಿ. ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋದು, ಚೂರು ಚೂರು ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಇದು ಮೈದಾ ಇರೋದ್ರಿಂದ ಆ್ಯಂಡ್ ಚಿರೋಟಿ ರವೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಲಟ್ಸೋದಕ್ಕೆ. ಆದಷ್ಟು ಪುಷ್ ಮಾಡಿ ಮಾಡಿ ತೆಳ್ಳಕ್ಕೇ ಮಾಡ್ಕೊಳ್ಬೇಕು. ನಾವು ಎತ್ತಿ ಒಂದು ಕಡೆ ಹಾಕಿ ಇನ್ನೊಂದು ಸರಿ ಎತ್ಕೊಳ್ಳೋ ತನಕ ಅದು ಮತ್ತೆ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿರುತ್ತೆ. ಒಂದು ಪ್ಲೇಟಲ್ಲಿ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಹಸಿಟ್ಟನ್ನು ಅದ್ರ ಮೇಲ್ಗಡೆ ನಾವು ಲಟ್ಸಿರೋದನ್ನು ಹಾಕಿಬಿಟ್ಟು 6 ಲೇಯರ್ ಹಾಕಬೇಕು. ಇದು ನೋಡಿ ಹೇಗಿದೆ ಅಂದ್ಬಿಟ್ಟು ಸ್ಮೂತ್ ಆಗಿದೆ ಅಲ್ವಾ. ಸೊ ಇದರಲ್ಲಿ ನಾವು ನಿಮಗೆ ಈ ಥರ ಸ್ಮೂತ್ ಬರ್ತಾ ಇಲ್ಲ ಅಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸೊ ಒಂದರಲ್ಲಿ ನಾವು 6 ಲೇಯರ್ ಮಾಡ್ಕೊಳ್ಬೇಕು. ಸೊ 6 ಚಪಾತಿಗಳನ್ನ ಲಟ್ಟಿಸ್ಕೊಂಡು ಒಂದೊಂದಕ್ಕೂ ಹೀಗೇ ಹಚ್ತಾ ಕೊನೆಯಲ್ಲಿ ರೋಲ್ ಮಾಡ್ಕೊಳ್ಬೇಕು. ಈಗ ನೋಡಿ 6 ಚಪಾತಿಗಳ ಥರ ಲಟ್ಟಿಸ್ಕೊಂಡು ಒಂದೊಂದಕ್ಕೂ ಕೂಡ ಆ ಸಾಟಿನ ಹಚ್ಬಿಟ್ಟು ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರೆಚ್ ಮಾಡಿದ್ದೀನಿ, ತುಂಬ ಟೈಟಾಗಿ ರೋಲ್ ಮಾಡಬೇಕು ಅಂತೇನಿಲ್ಲ, ಒಟ್ಟಲ್ಲಿ ರೋಲ್ ಆಗಿರ್ಬೇಕು ಅಷ್ಟೇ. ಇದನ್ನು ನಾವೀಗ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು. ನಾನು ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ತೀನಿ, ಯಾಕಂದರೆ ಇದನ್ನು ಲಟ್ಟಿಸೋ ಹಾಗಿಲ್ಲ. ನಾವೇನಿದ್ರು ಪ್ರೆಸ್ ಮಾಡ್ತಾ ಸ್ಟ್ರೆಚ್ ಮಾಡ್ತಾನೆ ಇದನ್ನು ಅಗಲ ಮಾಡಬೇಕು. ತುಂಬ ದೊಡ್ಡದು ಮಾಡೋದು ಅಂದರೆ ಸ್ಟ್ರೆಚ್ ಮಾಡೋದಕ್ಕೆ ಪ್ರೆಸ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡ್ಸತ್ತೆ ಆ್ಯಂಡ್ ಲೇಯರ್ಸ್ ತುಂಬ ಕಾಣೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಲೇಯರ್ಸ್. ಇದನ್ನು ನಾವು ಜಾಸ್ತಿ ಅಮುಕ್ದೆ ಪ್ರೆಸ್ ಮಾಡಿದೆ ಈ ಥರ ಸ್ವಲ್ಪನೇ ಪ್ರೆಸ್ ಮಾಡ್ತಾ ಸ್ಟ್ರೆಚ್ ಮಾಡಬೇಕು. ಆಗೇನಾಗುತ್ತೆ ಅದು ಲೇಯರ್ಸ್ ಎಲ್ಲ ಅಗಗ್ಲ ಆಗುತ್ತೆ, ಬಿಟ್ಕೊಂಡಂಗೆ ಆಗುತ್ತೆ. ಸೊ ಲಟ್ಸೋದಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಮಾಡ್ಕೊಳ್ಳೋ ತನಕ ಎಣ್ಣೆ ಕಾಯಕ್ಕೆ ಇಟ್ಟಿರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಿಟ್ಕೊಂಡಿದೆ ಅಂದ್ಬಿಟ್ಟು ಇದನ್ನು ಒತ್ತಿದ್ರೆ ಲಟ್ಸಿದ್ರೆ ಇಷ್ಟು ಬರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಆ್ಯಂಡ್ ಸ್ವಲ್ಪ ಕಲರ್ ಬರುತ್ತೆ, ವೈಟಿಗೆ ತೆಗಿಬಾರ್ದು, ಸ್ವಲ್ಪ ಕಲರ್ ಬರುತ್ತೆ ಎಡ್ಜಸಲ್ಲಿ, ಆವಾಗ ಮಾತ್ರ ಇದನ್ನು ಎಣ್ಣೆಯಿಂದ ತೆಗಿಬೇಕು. ಸ್ನೇಹಿತರೆ ಎಷ್ಟೊತ್ತಾಯಿತು ಗೊತ್ತಾ, ಇದು ಲಟ್ಸಂಗೂ ಇಲ್ಲ ಅಲ್ವಾ. ಲಟ್ಸೋದಾದರೆ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಲಟ್ಟಿಸ್ಬಿಡ್ಬೋದು. ಲಟ್ಸಿದ್ರೆ ಫುಲ್ ಫ್ಲಾಟ್ ಆಗಿಬಿಡ್ತಾ ಇದೆ.
ಅದು ಲೇಯರ್ಸ್ ಕಾಣ್ತಾನೆ ಇಲ್ಲ. ಈ ಥರ ಪ್ರೆಸ್ ಮಾಡೋದು ಆ್ಯಂಡ್ ಸ್ಟ್ರೆಚ್ ಮಾಡೋದು, ಈ ಥರ ಮಾಡಿದಾಗ ಲೇಯರ್ಸ್ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಸೊ ಅವಾಗಲಿಂದ ಹೀಗೆ ಮಾಡ್ತಾಯಿದ್ದೀನಿ. ಸ್ಟಾರ್ಟೆಡ್ ಪೇನಿಂಗ್. ಲೇಯರ್ಸ್ ಆಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ರಾಜೇಶ್ ನನಗೆ ಹಿಟ್ಟನ್ನು ಲಾಸ್ಟಲ್ಲಿ ತುಂಬಾ ಗಟ್ಟಿ ಅನ್ಸೋದಕ್ಕೆ ಶುರುವಾಯಿತು. ಸೊ ನಾದಿ ಕೊಟ್ಟರು ಅವರು. ಆಮೇಲೆ ಇನ್ನೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೊಬ್ಬರಿ ಮತ್ತು ಕಾಯಿ ಎರಡೂ ತುರಿಸಿದ್ದೀನಿ ಅವ್ರ ಹತ್ರ. ಅಂದರೆ ನಾನು ಮಾಡಿದೆ, ಸೊ ಅರ್ಧ ಮಾಡಿದೆ, ಇನ್ನು ಅರ್ಧ ಅಷ್ಟೊತ್ತಿಗೆ ಕೈ ನೋವು ಬಂತು. ಅದೇನು ಅಂದರೆ ಹಿಂದೆ ಕಪ್ಪು ಸಿಪ್ಪೆ ಇರುತ್ತಲ್ವ ತೆಂಗಿನಕಾಯ್ದು, ಅದನ್ನು ತೆಗಿಬೇಕು. ಅದನ್ನು ತೆಗೆದು ಗ್ರೇಟ್ ಮಾಡೋ ತನಕ ಕೈ ನೋವು ಬಂತು. ಅವರು ಕೊಟ್ಬಿಟ್ಟೆ, ಅವರು ಮಾಡಿ ಕೊಟ್ಟರು. ಬಟ್ ಅದಕ್ಕೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಬಂತು, ಇದು ಬೇಡ ಇದು ಮಾಡು ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಬೇಕು, ಮಿಲ್ಕ್ ಪೌಡರ್ ಬೇಕು. ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಮೊದಲು ಇದನ್ನು ಮಾಡಿಬಿಡೋಣ, ಈಗ ಮತ್ತೆ ಸಣ್ಣಗೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕಲ್ಲ, ಆವಾಗ ಅದನ್ನೆಲ್ಲ ತಂದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿ ಕೊಟ್ಬಿಟ್ಟು ಹೋದರು. ತಿಂಡಿ ಮಾಡಿದ್ರು. ಆಮೇಲೆ ಏನಾದರೂ ಹೆಲ್ಪ್ ಬೇಕಾ ಅಂದರು. ಅವ್ರು ಮಾಡುವಂಥದ್ದು ಯಾವುದೂ ಇರಲಿಲ್ಲ. ಸೊ ಅವಾಗ ಅವ್ರು ಒಳಗಡೆ ಸೇರಿಕೊಂಡಿದ್ದು, ಇನ್ನೂ ಬಂದಿಲ್ಲ ಹೊರಗಡೆ. ನಾನೇ ಹೋಗ್ಬಿಟ್ಟು ಕರಿಬೇಕು, ನೋಡು ಬನ್ನಿರಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಂತು ಸಾಕಾಯಿತು. ಇದು ತಿಂತಾ ಇದ್ರೆ ಇನ್ನೂ ಬೇಕು ಅನಿಸುತ್ತೆ. ಆದರೆ ಇಲ್ಲಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಪ್ಪ ಸಾಕು, ಯಾವಾಗ ಮುಗಿಯುತ್ತೋ ಇದು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಇದಾದಮೇಲೆ ರೆಸ್ಟ್. ಇನ್ನು ಸಂಜೆ ಶುರು ಮಾಡ್ತೀನಿ. ಇವತ್ತು ರಾತ್ರಿ ಅಡುಗೆ ಏನು, ಮಧ್ಯಾಹ್ನಕ್ಕೇನು, ಇವತ್ತು ನಾನು ಸಾಂಬಾರು ಮಾಡಬೇಕಿತ್ತು. ಸಾಂಬಾರು ಮಾಡಬೇಕು, ಇಲ್ಲ ಅಂದರೆ ಮೊಸರನ್ನ ತಿನ್ನಬೇಕಾಗುತ್ತೆ. ಬೇಡ, ಮರ್ತೇ ಹೋಗಿತ್ತು ನೋಡಿ, ಅಡುಗೆದ ಬಗ್ಗೆ ಚಿಂತೆನೇ ಮಾಡಿಲ್ಲ ನಾನು. ಇನ್ನೇನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು. ಟೈಮ್ ಎಷ್ಟು, 1 ಗಂಟೆ ಕರೆಕ್ಟಾಗಿ. ಸೊ ಈಗ ನಾನು ಇದ್ರ ಜೊತೆಗೇ ಅಡುಗೆಗೂ ಶುರು ಮಾಡಬೇಕು. ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಈಗ ಶುರು ಮಾಡಿದ್ರೆ ಆಲ್ಮೋಸ್ಟ್ 2 ಜೊತೆಗೆ ಮಾಡೋದಲ್ವಾ, 2-2:30 ಅಂತೂ ಗ್ಯಾರಂಟಿ ಆಗುತ್ತೆ. ಮತ್ತೆ ಹೋಗಿದ್ದೀನಿ ಅಡುಗೆ ಮಾಡಬೇಕು ಅಂತ. ಸಂಭ್ರಮ, ಇದ್ರದ್ದು ಸಂಭ್ರಮ. ನಮ್ಮ ಸಾನು ಏನಂತಾಳೆ ನೋಡಿಬಿಟ್ಟು, ನಮ್ಮ ರಾಜೇಶ್ ಏನಂತಾರೆ ತಿಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ನಿಂತಿದ್ದೀನಿ ಸುಮ್ಮನೆ. ಆಗಲಿಲ್ಲ. ನಮ್ಮ ಸಾನು ಏನಿಲ್ಲ, ನನ್ನ ಫ್ರೆಂಡ್ಸ್ಗೆ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡ್ತೀನಿ ಅಂತ. ರಾಜೇಶ್ ಆಫೀಸ್ಗೆ ಹೋಗೋದಿಲ್ವಲ್ಲ, ಇಲ್ಲ ಅಂದರೆ ಅವರು ತೊಗೊಂಡೋಗಿರೋರು. ಇದು ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ, ಏಲಕ್ಕಿ ಹಾಕ್ಬಿಟ್ಟು ಅದನ್ನು ಉದುರಿಸ್ತಾ ಇದ್ದೀನಿ. ಸಕ್ಕರೆ ಪುಡಿ ಜೊತೆ ತಿನ್ಬೋದು, ಅಥವಾ ಬಾದಾಮಿ ಹಾಲು ಮಾಡ್ಕೊಂಡು ಅದ್ರ ಜೊತೆ ತಿನ್ಬೋದು. ಈ ಥರ ಇಟ್ಟಾಗ ನಾವು ತುಂಬ ದಿನ ಇರುತ್ತೆ. ಆ್ಯಂಡ್ ಇದು ಇಲ್ಲದೆ ಕೂಡ ತಿನ್ಬೋದು. ಸ್ನೇಹಿತರೆ, ಟೈಮ್ ಬಂದು 2:15, 2:30 ಆಗುತ್ತೆ ಅಂದ್ಕೊಂಡೆ. ಸದ್ಯ ಬೇಗ ಆಯಿತು. ಈಗ ರೆಸ್ಟಿಂಗ್ ಟೈಮು. ಇನ್ನು ಸ್ವಲ್ಪ ಹೊತ್ತು ಹೋದರೆ ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇನ್ನು ಎಷ್ಟು ಟೆಂಪ್ಟಿಂಗ್ ಅಂತೀರ ಸ್ನೇಹಿತರೆ ಚಿರೋಟಿ. ನನಗೆ ನೋಡ್ತಾ ಇದ್ರೇ ಎತ್ತಿಟ್ಬಿಟ್ಟೆ, ತಿನ್ನೋದು ಬೇಡ ಅಂದ್ಬಿಟ್ಟು. ನಾನು ಸ್ವಲ್ಪನೂ ಟೇಸ್ಟ್ ಮಾಡಿಲ್ಲ ಅದನ್ನು. ಹಬ್ಬದ ದಿನ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಎತ್ತಿಟ್ಬಿಟ್ಟೆ. ಇಟ್ಟ ಮೇಲೆ
ಟೆಂಪ್ಟ್ ಆಗ್ತಾಯಿದೆ, ಅಯ್ಯೋ ತಿನ್ನಬೇಕು ಒಂಚೂರು ತಿನ್ನೋಣ ಅಂದ್ಬಿಟ್ಟು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದು. ಆ್ಯಂಡ್ ರಾಜೇಶ್ಗೆ ಸ್ವಲ್ಪ ಶುಗರ್ ಹಾಕದೆ ಎತ್ತಿಟ್ಟಿದ್ದೀನಿ. ಅಂದರೆ ಇದು ನಾನು ಇವತ್ತು ಮಾಡಿರೋ ಅಂಥ ಸೆಕೆಂಡ್ ಸ್ವೀಟ್. ಇದು ಮಿಲ್ಕ್ ಕೊಕೊನಟ್ ಬರ್ಫಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಮಾಡೋದು ಕೂಡ ಒಂಥರ ಈಸಿ ಮೆಥಡೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಿಲ್ಲ. ಇದು ನಾನು ಇವಾಗ ಶೇರ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಫಾರ್ ಶೋರ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ, ಇಷ್ಟ ಆಗಿದೆ ಅಂದ್ಬಿಟ್ಟು ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಮೋಟಿವೇಟ್ ಮಾಡಿ ಇಷ್ಟ ಆಗಿದೆ ಅಂತ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.